ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಈ ದಿನ 10th ಅಲ್ಲಿರುವ SSLC ಇರುವ ಆಕ್ಟಿವಿಟಿ ಬುಕ್ ಬಗ್ಗೆ ಆ ಇದು ಸಿಲಾಬಿಫಿಕೇಶನ್ ಅಂಡ್ ಕೊಲೊಕೇಶನ್ ಬಗ್ಗೆ ವಿವರಣೆ ಕೊಡ್ತೀನಿ. ಆಲ್ರೆಡಿ ನಾನು ಇನ್ಫಿನಿಟಿವ್, ಕ್ವಶನ್ ಟ್ಯಾಗ್, ಆರ್ಟಿಕಲ್ಸ್ ಮತ್ತು ಕ್ವಶನ್ ಟ್ಯಾಗ್ ಆರ್ಟಿಕಲ್ಸ್ ಮಾಡಿದ್ದೇನೆ. ಈ ದಿನ ನಾನು ಸಿಲಾಬಿಫಿಕೇಶನ್ ಅಂಡ್ ಕೊಲೊಕೇಶನ್ ಬಗ್ಗೆ ವಿವರಣೆ ಕೊಡ್ತೀನಿ. ನೋಡಿ, ಈ ಒಂದು ಸಿಲಾಬಿಫಿಕೇಶನ್ ನೋಡ್ರಿ, ಕಾಂಪಿಟೇಟಿವ್ ವಿದ್ಯಾರ್ಥಿಗಳಿಗೂ ಯಾವುದೇ ಒಂದು KA ಹಾಗೂ KPS ಎಕ್ಸಾಮಿನೇಷನ್ ನಡೆಸುವವರಲ್ಲಿ ಕಂಪಲ್ಸರಿ ಗ್ರಾಮರ್ ಅಲ್ಲಿ ಸಿಲಾಬಿಫಿಕೇಶನ್ ಬಗ್ಗೆ 1 ಮಾರ್ಕ್ಸ್ ಬರುತ್ತೆ ನೋಡ್ರಿ. ಇದ್ರ ಬಗ್ಗೆ ನಿಮ್ಮ ಅಟೆನ್ಷನ್ ಈ ಕಡೆ ಇರ್ಲಿ ನೋಡ್ರಿ. ಸಿಲಾಬಿಫಿಕೇಶನ್ ಅಂದ್ರೆ ಏನ್ ನೋಡ್ರಿ? ಸಿಲಾಬಿಫಿಕೇಶನ್ ಅಂದ್ರೆ ಏನು? ಕನ್ನಡದಲ್ಲಿ ಏನಂತ ಸಿಲಾಬಿಫಿಕೇಶನ್ ಅಂದ್ರೆ ಪದಗಳನ್ನು ವಿಂಗಡಿಸಿ ಬರೆಯೋದು. ಒಂದು ಪದಗಳನ್ನು ವಿಂಗಡಿಸಿ ಬರೆಯೋದಂದ್ರೆ ಟೀಚರ್. ಈ ತರ ಟೀಚರ್ ಇದೆ. ಪದಗಳನ್ನು ವಿಂಗಡಿಸಿ ಬರೆಯೋದಂದ್ರೆ ಒಂದು ಮೀನಿಂಗ್ ಏನೋ, ಟಿ ಎಂಬುದೇನಂತ ಒಂದು ಮೀನಿಂಗ್ ಕೊಡುತ್ತೆ, ಚೇರ್ ಎಂಬುದೇನಾಗತ್ತ ಒಂದು ಮೀನಿಂಗ್ ಕೊಡೋದು. ಈ ತರ ಪದಗಳನ್ನು ವಿಂಗಡಿಸಿ ಬರೆಯೋದೇ ಒಂದು ಏನಾಗತ್ತೆ ಸಿಲಾಬಿಫಿಕೇಶನ್ ಕರಿಬಹುದು. ನೆಕ್ಸ್ಟ್ ಒನ್ ನೋಡ್ರಿ, ಸ್ಟೂಡೆಂಟ್ ಇದೆ ನೋಡಿ. ಸ್ಟೂ ಎಂಬುದೇನಂತ ಒಂದ್ ಮೀನಿಂಗ್ ಕೊಡುತ್ತಾ, ಡೆಂಟ್ ಎಂಬುದು ಒಂದ್ ಮೀನಿಂಗ್ ಕೊಡುತ್ತಾ. ಸ್ಟೂಡೆಂಟ್. ಈ ತರ ಪದಗಳನ್ನು ವಿಂಗಡಿಸಿ ಬರೆಯೋದೇ ಸಿಲಾಬಿಫಿಕೇಶನ್. ನೋಡ್ರಿ, ಸಿಲಾಬಿಫಿಕೇಶನ್ ಇನ್ನೊಂದು ಸಿಲಬಲ್ ಅಂತ ನೋಡ್ರಿ. ನಮಗೇನದೆ ಎ ಇ ಐ ಓ ಯು ಎಷ್ಟು ಓವೆಲ್ಸ್ ಇದಾವ್ರಿ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಎಷ್ಟು, ಇಂಗ್ಲಿಷ್ ಲೆಟರ್ಸ್ ಅಲ್ಲಿ ಎ ಇ ಐ ಓ ಯು 5 ಓವೆಲ್ಸ್, 5 ಓವೆಲ್ಸ್ ಇದಾವೆ. ಇದನ್ನ ನಾವೇನ್ ಮಾಡ್ತೀವಿ, ಕಲೆಕ್ಟ್ ಮಾಡ್ಬೇಕು. ಯಾವುದೇ ಒಂದು ಪದದಲ್ಲಿ ಎ ಇ ಐ ಓ ಯು ನ ಕಲೆಕ್ಟ್ ಮಾಡ್ಬೇಕು. ಇದೇ ಓವೆಲ್ಸ್ ನ ಕಲೆಕ್ಟ್ ಮಾಡೋದೇ ಸಿಲಾಬಿಫಿಕೇಶನ್ ಆಗಿರುತ್ತೆ. ಇನ್ನೊಂದು ಮೆಥಡ್ ಅಲ್ಲಿ ಇಲ್ಲಿ ಎ ಒಂದಿದೆ, ಇಲ್ಲಿ ಎ ಇದೆ, ಹೈ ಇದೆ, ಹೈ ಇದೆ, ಮತ್ತೆ ಎ ಇದೆ, ಎ ಹೈ ಇದೆ. ಇದನ್ನ ಕಲೆಕ್ಟ್ ಮಾಡ್ಬೇಕು. ಇಲ್ಲಿ 1 2 3 4 5 6 ಈ ತರ ಕಲೆಕ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಒನ್ ಏನತ್ತೆ, ಓವಲ್ ಸೌಂಡ್. ಮತ್ತೆ ಸೌಂಡ್ ಪ್ರೊನೌನ್ಸಿಯೇಷನ್ ನೋಡ್ಬೇಕು ನಾವು. ಕನ್ನಡ ಇದು ಪ್ರೊನೌನ್ಸಿಯೇಷನ್ ಓದುವಾಗ ಎ ಮತ್ತು ಎ ಇ ಐ ಓ ಯು ಪ್ರೊನೌನ್ಸಿಯೇಷನ್ ಕೊಡುತ್ತಾ ಇಲ್ಲ ಗಮನ ಕೊಡ್ಬೇಕು. ನೋಡ್ರಿ, ಇಲ್ಲಿ ಬುಕ್ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಹೂ ಅಂದ್ರೆ ಇದು ಓವಲ್ ಸೌಂಡ್ ಇದೆ. ಈ ಓವಲ್ ಸೌಂಡ್ ಎರಡು ನೋಡಿ ಏನಾಗುತ್ತೆ, ಈ ತರ ಡಬಲ್ ಬಂದಾಗ ಏನ್ ಮಾಡುತ್ತೆ, ಒಂದೇ. ಇಲ್ಲಿ ಫಸ್ಟ್ ಒನ್ ಇದೆ ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲಬಲ್ ಅಂತ ಕೇಳ್ರಿ. 1 ಸಿಲಬಲ್ ಅಂದ್ರೆ ಲೆವ್ಲಿ, ಸಿಟಿ, ಸ್ಕೂಲು ಅಂಡ್ ಸ್ವೀಟ್, ನೋಡ್ರಿ. ಇದರಲ್ಲಿ 1 ಸಿಲಬಲ್ ಯಾವ್ದಂತ ಕೇಳಿದಾನೆ. 1 ಸಿಲಬಲ್ ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಏನಾಗುತ್ತೆ, 1 ಸಿಲಬಲ್. ಇಲ್ಲಿ SSLC ವಿದ್ಯಾರ್ಥಿಗಳಿಗೆ 1 ಸಿಲಬಲ್ ಅಂತಿದೆ. ಆದ್ರೆ ಕಾಂಪಿಟೇಟಿವ್ ವಿದ್ಯಾರ್ಥಿಗಳಿಗೆ ಏನಂತದೆ, ಮೊನೋಸಿಲಬಲ್ ಅಂತ ಇರುತ್ತೆ. ಮೊನೋಸಿಲಬಲ್, ಡೈಸಿಸಿಲಬಲ್, ಟ್ರೈಸಿಸಿಲಬಲ್, ಪಾಲಿಸಿಲಬಲ್ ಅಂತ ಇರ್ತವೆ. 1 2 3 4 ಅಂತ. ಇಲ್ಲಿ ಏನು ಮೊನೋಸಿಲಬಲ್ ಅಂದ್ರೆ 1 ಸಿಲಬಲ್ ಕೇಳಿದಾನೆ. 1 ಸಿಲಬಲ್ ಅಂದ್ರೆ ನಾವೇನ್ ಮಾಡ್ಬೇಕು, ಆಲ್ರೆಡಿ ನಾನು ಹೇಳಿದ್ದೇನೆ, ಓವಲ್ಸ್ ನ ಕೌಂಟ್ ಮಾಡ್ಬೇಕು. ಓವಲ್ಸ್ ಕೌಂಟ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಓ ಇದೆ, ಇಲ್ಲಿ ಇ ಇದೆ. ಇದರಲ್ಲಿ ಓವಲ್ಸ್ ಎಷ್ಟು ಸೌಂಡ್, 2 ಇದಾವ. 2 ಇದಾವ ಅಂತ ಹಾಕಿರತ್ತೆ, ರಾಂಗ್ ಆಗುತ್ತೆ. ನೋಡ್ರಿ, ಲೆವೆಲ್ ಎಂಬುದೇನಾಗುತ್ತೆ, ವೈ ಎಂಬುದೇನಾಗುತ್ತೆ ಕಾನ್ಸನೆಂಟ್. ಆದ್ರೆ ಮೀನಿಂಗ್ ಏನ್ ಕೊಡುತ್ತೆ ನೋಡ್ರಿ, ಈ ಸೌಂಡ್ ಕೊಡುತ್ತೆ. ಲೆವ್ಲಿ ಇದು ಓ ಸೌಂಡ್, ಈ ಸೌಂಡ್ ಮತ್ತು ವೈ ಸೌಂಡ್. ವೈ ಎಂಬುದೇನಾಗತ್ತ ಈ ಸೌಂಡ್ ಕೊಡುತ್ತೆ. ಈ ಅಂದ್ರೇನು, ಇದು ಇರೋದು ಕಾನ್ಸನೆಂಟ್. ಆದ್ರೆ ಸೌಂಡ್ ಪ್ರೊನೌನ್ಸಿಯೇಷನ್ ಆಗೋದೇನಾಗತ್ತೆ, ಕನ್ನಡದಲ್ಲಿ ಈ ಸೌಂಡ್ ಕೊಡುತ್ತೆ ನೋಡ್ರಿ, ಲೆವ್ಲಿ. ಎಲ್ಲಿ ವಾಯ್ ಇತ್ತಂದ್ರೆ ನೋಡ್ರಿ, ಈ ಸೌಂಡ್ ಕೊಡುತ್ತೆ ಕಂಪಲ್ಸರಿ. ಈ ವೈ ಕೂಡ ನಾವೇನಾಗುತ್ತೆ ಕಾನ್ಸನೆಂಟ್ ನಲ್ಲಿ, ಓವಲ್ ಸೌಂಡ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಆಯ್ತು, ಇಲ್ಲಿ ನೋಡ್ರಿ, ಓ ಆಯ್ತು, ಇ ಆಯ್ತು, ವೈ ಆಯ್ತು. ಏನು ಲೆವ್ಲಿ ಅಂತ ನಮಗೆ ಜನ ಈ ಸೌಂಡ್ ಕೊಡ್ತಿದೆ. ಇದರಲ್ಲಿ ಸಿಲಬಲ್ ಎಷ್ಟಿದಾವ, 3 ಇದಾವ. ನಮ್ಗೆ ಕೇಳಿದ್ದೇನು 1 ಸಿಲಬಲ್, 1 ಸಿಲಬಲ್ ಕೇಳಿದ್ದಾರೆ. ನೆಕ್ಸ್ಟ್ ಸಿಟಿ ನೋಡ್ರಿ, ಐ ಎಂಬುದೇನಾಗತ್ತ 1 ಸಿಲಬಲ್ ಆಯ್ತು. ವೈ ಎಂಬದ್ ಮೀನಿಂಗ್ ಏನ್ ಕೊಡ್ತು ನೋಡ್ರಿ, ವೈ ಇದೆ ಮೀನಿಂಗ್ ಏನ್ ಕೊಡ್ತು, ಸಿಟಿ, ಈ ಸೌಂಡ್ ಕೊಡ್ತು ನೋಡ್ರಿ. ಇದರಿಂದ ಇದರಲ್ಲಿ ಏನಾಯ್ತು, 2 ಸಿಲಬಲ್ ಆಯ್ತು. ಸ್ಕೂಲ್
ಸ್ಕೂಲಲ್ಲಿ ಎಷ್ಟು ಸಿಲೆಬಲ್ ಇದೆ ನೋಡ್ರಿ. ಸ್ಕೂಲ್ ಎಂಬ ನೋಡ್ರಿ ಯಾವುದೇ ಒಂದು ಪದದಲ್ಲಿ ಕಂಟಿನ್ಯೂ ಸ್ವರಗಳು ಬಂದಾಗ ಅವನು ಕನ್ಸಿಡರ್ ಮಾಡೋದು ಒಂದೇ ನೋಡ್ರಿ. ಇಲ್ಲಿ ಎ ಬಂತು, ಐ ಬಂತು, ಹ್ಯೂ ಬಂತು ಅಂತಂದ್ರು ಈ ಮೂರು ಒಂದೇ ಸಿಲೆಬಲ್ ಆಗಿರುತ್ತೆ. ಕಂಟಿನ್ಯೂ ಬಂತಂದ್ರ TION ಟೇಷನ್ ಅಂತ ಇದೆ ಅಂತ ಕಡ್ರಿ. ಇಲ್ಲಿ ಎ ಬಂತು, ಐ ಬಂತಂದ್ರೆ ಎರಡು ಬಂತಂದ್ರೆ ಒಂದು ಒಂದೇ ಸಿಲೆಬಲ್ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇಲ್ಲಿ ಬುಕ್ ಬಂತು, ಬುಕ್ದಲ್ಲಿ ಏನಿದಾವೆ ನಮಗೆ ಓವಲ್ಸ್ ಎಷ್ಟಿದಾವ? ಓ ಐತೆ, ಓ ಐತೆ, ಎರಡು ಇದಾವ. ಬುಕ್ ಅಂತಂದ್ರೆ ಏನೈತಿ, ಇಲ್ಲಿ ನಮಗೆ ಎರಡು ಕನ್ಸಿಡರ್ ಮಾಡಕ್ ಬರಲ್ರಿ, ಇಲ್ಲಿ ಒಂದೇ ಕನ್ಸಿಡರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ಕೂಲ್ ಆಯ್ತು, ಸ್ಕೂಲಲ್ಲಿ ಏನಾಯ್ತು, ಇವೆರಡು ನಡುವೆ ಏನಾಯ್ತು, ಒಂದ್ ಸಿಲೆಬಲ್. ನೆಕ್ಸ್ಟ್ ಸ್ವೆಟ್ ಇದೆ, ಸ್ವೆಟ್ ನೋಡ್ರಿ, ಇಲ್ಲಿ ಸ್ವೆಟ್ ಎಂಬುದು ಏನಿರ್ತ್ರಿ, ಇಲ್ಲಿ ಎ ಮತ್ತು ಹಿ ಇದೆ, ಇಲ್ಲಿ ಒಂದ್ ಸಿಲೆಬಲ್ ಇದೆ. ಇಲ್ಲಿ ಏನ್ ಕೇಳಿದಾನೆ ಕ್ವಶನ್ ಪ್ರಶ್ನೆದು ಅಂದ್ರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಅಂತಿದೆ. ಇಲ್ಲಿ ಸ್ವೆಟ್ ಇಲ್ಲ ರೀ, ರಾಂಗ್ ಇದೆ. ಇಲ್ಲಿ ಕವರ್ ಇದೆ, ಅದಕ್ಕೆ ಸ್ವೆಟ್ ಇಲ್ಲಿ ಒಂದು ಸಿಲೆಬಲ್ ಆಯ್ತು, ಮತ್ತು ಇಲ್ಲಿ ಒಂದು ಸಿಲೆಬಲ್, ಸ್ಕೂಲಲ್ಲಿ ಒಂದು ಸಿಲೆಬಲ್ ಆಯ್ತು ಅಂತಂದ್ರೆ ಇಲ್ಲಿ ಕವರ್ ಇದೆ, COVR ಕವರ್. ನೋಡ್ರಿ ಇಲ್ಲಿ ಒಂದು, ಇಲ್ಲಿ ಎರಡು, ಇಲ್ಲಿ ಸಿಲೆಬಲ್ ಎಷ್ಟಿದೆ? ಎರಡು ಇದಾವೆ. ಇದಕ್ಕೆ ಆನ್ಸರ್ ಯಾವ್ದ್ರಿ ನೋಡ್ರಿ, ಲವ್ಲಿ ಸಿಟಿ ಸ್ಕೂಲು ಕವರ್. ಇದ್ರಲ್ಲಿ ಏನಾಗತ್ತ, ಸ್ಕೂಲ್ ಆಗತ್ ನೋಡ್ರಿ ಸಿಲೆಬಲ್. ಇನ್ನೊಂದ್ರಿ, ನಮ್ಮ ಕಾಂಪಿಟೇಟಿವ್ ವಿದ್ಯಾರ್ಥಿಗಳಿಗೆ ನೋಡ್ರಿ ಈ ಒಂದು ಈ ತರ ಕಂಡಿಡಿಯೋದು ಹೇಗೆ ಅಂತ ಕೇಳ್ತಿರ್ತಾರೆ. ಸಿಲೆಬಲ್ ಕಂಡಿಡಿಯೋದು ಹೇಗೆ, ಈ ತರ ಹೆಂಗ್ ತಿಳ್ಕೊಬೇಕು ಅಂತ ಗೊತ್ತಿರುತ್ತೆ ನೋಡ್ರಿ. ಸಿಲೆಬಲ್ ಕಂಡಿಡಿಯೋದು ಈಸಿ ನೋಡ್ರಿ. ಒಂದು ಮೆಥಡ್ ನೋಡ್ರಿ, ಯಾವ್ದೇ ರೀತಿ ನಿಮ್ಮ ಒಂದು ಕೈಯನ್ನು ಹಿಂಗ್ ಗಲ್ಲಕ್ಕೆ ಇಟ್ಕೊಳ್ಳಿ, ಚಿನ್ ಮೆಥಡ್ ಅಂತಾರೆ ಇದು. ಗಲ್ಲಕ್ಕೆ ಇಟ್ಕೊಳ್ರಿ, ಯಾವ್ದೇ ಒಂದು ವರ್ಡ್ ಅನ್ನು ಓದ್ರಿ, ಆ ವರ್ಡ್ ಅಲ್ಲಿ ಎಷ್ಟು ಸಲ ನಿಮ್ಮ ಗಲ್ಲ ಟಚ್ ಆಗುತ್ತೋ ಅಷ್ಟು ಸಿಲೆಬಲ್ ಅದಾವಂತ ಆ ಪದದಲ್ಲಿ. ನೋಡ್ರಿ ಲವ್ಲಿ ಅಂತನ್ರಿ, 2 ಸಲ ಟಚ್ ಆಗತ್ತಾ, ಇಲ್ಲ ಟಚ್ ಮಾಡ್ಕೊಳ್ರಿ. ಈ ತರ ಗಲ್ಲದ ಮುಂದೆ, ಗಲ್ಲದ ತೆಳಗೆ ಈ ತರ ಕೈ ಇಟ್ಕೊಳ್ಳಿ, ಆ ಒಂದು ಪದವನ್ನು ನೀವೇನು ಒಂದ್ಸಲ ಹೇಳಿ. ಎಷ್ಟು ಸಲ ನಿಮ್ಮ ಗಲ್ಲವನ್ನು, ನಿಮ್ಮ ಒಂದು ಕೈಯನ್ನು ಟಚ್ ಮಾಡುತ್ತೋ ಅಷ್ಟು ಸಿಲೆಬಲ್ ಇದೆ ಅಂತ ಅರ್ಥ. ಸಿಟಿ ಇಟ್ಕೊಳ್ಳಿ, ಇಷ್ಟು ಇಟ್ಕೊಳ್ಳಿ. ಸಿಟಿ ಅಂದ್ರೆ ಸಿಟಿ ಅಂತಾರೆ, 2 ಸಲ ಟಚ್ ಆಗತ್ತಾ ಇಲ್ಲ ನೋಡ್ರಿ. ಇನ್ನು ಸ್ಕೂಲ್ ನೋಡ್ರಿ, 1 ಸಲ ಟಚ್ ಆಗುತ್ತೋ, 2 ಸಲ ಟಚ್ ಆಗುತ್ತೋ, ಇಷ್ಟು ಗಲ್ಲದ ತೆಳಗಟ್ರಿ ನಿಮ್ಮ ಗಲ್ಲ ಒಂದು, ನಿಮ್ಮ ಕೈಯನ್ನು ಎಷ್ಟು ಸಲ ಟಚ್ ಆಗತ್ತ ನೋಡ್ರಿ. ಸ್ಕೂಲ್ ಏಕ್. ಕವರ್ ನೋಡ್ರಿ 2 ಸಲ ಟಚ್ ಆಗತ್ತೆ. ಈ ತರ ಒಂದು ಈ ಮೆಥಡ್ ಮ್ಯಾಗನು ಕಲಿಬೇಕಾಗತ್ ನೋಡ್ರಿ. ಒಂದೊಂದು ಮೆಥಡ್ ಒಂದೊಂದು ಸಲ ಹೇಳ್ಕೊಳ್ತೀನಿ, ನೋಡ್ತೀವಿ. ನೆಕ್ಸ್ಟ್ ಇದ್ರಾಗ ಏನಾಯ್ತು, ಸ್ಕೂಲ್ ಆಯ್ತು. ಇದ್ರಲ್ಲಿ ಏನ್ ಕೇಳಿದಾನೆ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ ಅಂತ ಕೇಳಿದಾನೆ. 2 ಸಿಲೆಬಲ್ ಅಂತ ಕೇಳಿದಾನೆ. 2 ಸಿಲೆಬಲ್ ನೋಡ್ರಿ, ಇಲ್ಲಿ ಎ ಅಂದ್ರೆ ಬ್ಯೂಟಿಫುಲ್ ಅಂದ್ರೇನೆ ಎ. ಇ ಮತ್ತು ಎ ಇದಾವೆ, ಎರಡು ನೋಡಿ ಒಂದ್ ಸಿಲೆಬಲ್ ಅಂತ ಹೇಳಿದ್ವಿ. ಬ್ಯೂಟಿಫುಲ್, EAU, ಇಲ್ಲಿ ಯು ಇದೆ ರೀ, ಇಲ್ಲಿ ಯುಗ ಇ ಇದೆ, ಇಲ್ಲಿ ನೋಡಿ ಇ ಇದೆ, ಎ ಇದೆ, ಯು ಇದೆ, 3 ಪದಗಳು ಇದಾವೆ. ಈ 3 ಪದ ನೋಡಿ ಒಂದಾಯ್ತು. ನೆಕ್ಸ್ಟ್ ಐ ಇದೆ, ಇಲ್ಲಿ ಒಂದಾಯ್ತು. ಇಲ್ಲಿ ಯು ಇದೆ, ಬ್ಯೂಟಿಫುಲ್. ಇಲ್ಲಿ ಇದ್ರಾಗೆ ಬ್ಯೂಟಿಫುಲ್ ಎಂಬುದ್ರಲ್ಲಿ ಐತೆ 3 ಸಿಲೆಬಲ್ ಇದಾವೆ. ನಮಗೆ ಕೇಳಿದ್ದೇನು 2 ಸಿಲೆಬಲ್. ಮನಿ ಎಂಬುದು ನೋಡಿ ಓ ಇದೆ ಮತ್ತು ಇ ಇದೆ, ಮತ್ತು ವೈ ಕೂಡ ಸೌಂಡ್ ಏನ್ ಕೊಡುತ್ತೆ, ಈ ಸೌಂಡ್ ಕೊಡುತ್ತಾ, ಮನಿ ಈ ಸೌಂಡ್ ಕೊಡುತ್ತಾ. ಅದರಿಂದ ನಾವೇನಾಗತ್ತೆ, ಇಲ್ಲಿ ಎರಡು ಮೇಲೆ ಮೇಲೆ ಕಂಟಿನ್ಯೂ ಬಂದಿದ್ರೋಗಂದ ಇದನ್ನ ನಾವೇನ್ ಮಾಡ್ತೀವಿ, ಒಂದ್ ಕನ್ಸಿಡರ್ ಮಾಡ್ತೀವಿ. ಇದೊಂದು, ಇದು 2 ಸಿಲೆಬಲ್ ಆಯ್ತು. ನೆಕ್ಸ್ಟ್ ಒನ್ ರೂಮ್. ರೂಮ್ ನೋಡ್ರಿ, ಡಬಲ್ ಬಂದಿದ್ದಾವೆ, ಓ ಮತ್ತು ಓ ಡಬಲ್ ಬಂದಿದ್ದಾರೆ ಅಂತ ನಾವು ಒಂದ್ ಕನ್ಸಿಡರ್ ಮಾಡ್ತೀವಿ, ಇದೇನೋ ಒಂದಿದೆ ಸಿಲೆಬಲ್. ಸ್ವೆಟ್ ಅಂದ್ರೆ ಬೆವರು ನೋಡ್ರಿ, ಇಲ್ಲಿ ಇ ಇದೆ, ಎ ಇದೆ, ಕಂಟಿನ್ಯೂ ಬಂದಿದ್ದಾವೆ. ಕಂಟಿನ್ಯೂ ಬಂದ್ರಂದಿದ್ದು ಒಂದ್ ಸಿಲೆಬಲ್. ಇಲ್ಲಿ ಕೇಳಿರೋದು 2 ಸಿಲೆಬಲ್. 2 ಸಿಲೆಬಲ್ ಯಾವ ಗೊತ್ತ್ರಿ, ಮೆನಿ. ಸೆಕೆಂಡ್ ಒನ್ ಒಂದು ಚಿನ್ನ ಗೊತ್ತಾಯ್ತ್ರಿ. ಸೆಕೆಂಡ್ ಒನ್ ಚಪ್ಪಳೆ ತಟ್ಟಬೇಕ್ರಿ. ಚಪ್ಪಳೆ ತಟ್ಟುವ ಮುಖಾಂತರ ನಾವು ಸಿಲಾಬಿಫಿಕೇಶನ್ ಅನ್ನು ಕಂಡುಹಿಡಿಯಬಹುದು. ನೋಡ್ರಿ, ಚಪ್ಪಳೆ ತಟ್ಟೋದಂದ್ರೆ ಒಂದು ಮೀನಿಂಗ್ ಹೇಳ್ಬೇಕು, ಒಂದ್ ಚಪ್ಪಳೆ ತಟ್ಟಬೇಕು. ಬ್ಯೂಟಿ ಅಂದ್ರೆ ನಮ್ಗೆ ಹೆಸರು ಕಟ್ ಮಾಡಿದಲ್ರಿ, ಸ್ಟೂಡೆಂಟ್ ಅಂತ, ಆ ತರ ನೋಡಿ. ಬ್ಯೂಟಿಫುಲ್ ಅಂತಿದೆ, ಅಂದ್ರೆ ಬ್ಯೂಟಿಫುಲ್ ಬಿಟ್ರೆ ಬ್ಯೂಟಿಫುಲ್. ಸಿಲೆಬಲ್ ಎಷ್ಟು ಬರ್ತದೆ, ನೀವು ಚಪ್ಪಳೆ ತಟ್ಟೋ ಮುಖಾಂತರ ನೋಡ್ಬೋದು. ನೋಡ್ರಿ, ಬ್ಯೂ ಅಂದ್ರೆ ಒಂದ್ ಶಬ್ದ ಐತ್ರಿ, ಫುಲ್ 3. ಇದರಲ್ಲಿ 3 ಸಿಲೆಬಲ್ ಅದ ಅಂತ ಗೊತ್ತಾಯ್ತು. ಇದ್ರಾಗ ಮೆನಿ ರೀ, ಮಾ ಎಂಬುದು ಏನಾಗತ್ತ, ಮಾ ಆಗತ್ತ ನೀ ಮತ್ತೆ ಸರ್, ಮಾ ನೀ ದುಡ್ಡು. ಇದರಲ್ಲಿ ರೂಮ್ ನೋಡಿ, ರೂಮ್ ಎಂಬ ಸೌಂಡ್ ಏನ್ ಬರುತ್ತೆ, ರೂಮ್ ಒಂದೇ ಬರುತ್ತೆ ಮೀನಿಂಗ್, ರೂಮ್. ಇದು ಮಾ ಬರುತ್ತೆ ಮತ್ತು ನೀ ಬರುತ್ತೆ. ಇದು ಸ್ವೆಟ್
ಸ್ವೆಟ್ ಅಂಬಲ್ಲಿ ಏನು ಅಕ್ಷರ ಡಿವೈಡ್ ಆಗಲ್ರಿ, ಸ್ವೆಟ್ ಒಂದ್ ಸಿಲೆಬಲ್ ಆಗುತ್ತೆ. ನಿಮ್ಮ ಚಪ್ಪಳಿ ತಟ್ಟು ಮುಖಾಂತರ ಸಿಲಬಿಫಿಕೇಶನ್ ಮಾಡಬಹುದು. ಚಿನ್ ಮುಖಾಂತರ ಒಂದು ಸೌಂಡ್ ಇದನ್ನ ಕೇಳಬಹುದು. ನೀವು ಚಪ್ಪಳೆ ತಟ್ಟನ್ನು ಕಂಡುಹಿಡಿಬಹುದು, ಲಾಸ್ಟ್ಗೆ ಚಿನ್ ಮುಖಾಂತರ ಕಂಡು ಅಥವಾ ಸ್ಪೆಲ್ಲಿಂಗ್ ಎಣಿಸು ಮುಖಾಂತರನು ಕಂಡುಹಿಡಿಯಬಹುದು. ಇದರಲ್ಲಿ ಏನಾಯ್ತು, ಮೆನಿ ಎಂಬುದು ಏನಾಗಿತ್ತು, 2 ಸಿಲೆಬಲ್ ಆಯ್ತು. ಥರ್ಡ್ ಒನ್ ನೋಡ್ರಿ, ಇದರಲ್ಲಿ ಏನ್ ಕಟ್ಟಿದ್ದಾನೆ, ಥರ್ಡ್ ಕೇಳಿದಾನೆ ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಆಸ್ ಮೊನೋಸಿಲಬಲ್ ಅಂತ ಕೇಳಿದಾನೆ. ಅಂದ್ರೆ ಮೊನೋಸಿಲಬಲ್ ಕೇಳಿದಾನೆ ಇಲ್ಲಿ. ವಿಚ್ ಅಂದ್ರೆ ಇದರಲ್ಲಿ ಯಾವ್ದು 1 ಸಿಲಬಲ್ ಇದೆ. ಮೊನೋಸಿಲಬಲ್ ಅಂದ್ರೆ 1 ಸಿಲಬಲ್. ನೋಡ್ರಿ ಎನಿ ಅಂತಿದೆ ಇಲ್ಲಿ. ಎನಿ ಎಂಬಕ್ ನೋಡ್ರಿ ಎ ಮತ್ತು ವೈ ಇದೆ. ವೈ ನೋಡ್ರಿ ಕಾನ್ಸನೆಂಟ್, ಆದ್ರೆ ಮೀನಿಂಗ್ ಸೌಂಡ್ ಪ್ರೊನೌನ್ಸಿಯೇಷನ್ ಏನಾಗತ್ತ, ಈ ಸೌಂಡ್ ಕೊಡುತ್ತೆ. ಎನಿ ಈ ಬರ್ತ್ ನೋಡ್ರಿ, ಎನಿ ಅಂದ್ರೆ ಎ ಮತ್ತು ಸೌಂಡ್ ಕೊಡುತ್ತೆ. ಇಲ್ಲಿ ಎ ಕೊಡುತ್ತಾ, ಇಲ್ಲಿ ಈ ಕೊಡುತ್ತ. ಅಂದ್ರೆ ಎನಿ ಇದರಲ್ಲಿ ಏನು ಸಿಲಬಲ್ ಎಷ್ಟಿದಾವೆ, 2 ಇದಾವೆ. ಕ್ಲೀನ್ ಕಂಟಿನ್ಯೂ ಬಂದ ನೋಡ್ರಿ, ಇ ಮತ್ತು ಎ ಬಂದಿದೆ. ಕ್ಲೀನ್ ಎರಡು ಓವೆಲ್ಸ್ ಇದಾವೆ ಅಂದ್ರೆ ನಾವು ಕನ್ಸಿಡರ್ ಮಾಡೋದು 1. ನೆಕ್ಸ್ಟ್ ಡಿಲೈಟ್ ನೋಡ್ರಿ, ಇಲ್ಲಿ ಇ ಬಂದಿದೆ, ಇಲ್ಲಿ ಐ ಬಂದಿದೆ. ಇಲ್ಲಿ ಡಿ ಕೊಡುತ್ತೆ, ಇಲ್ಲಿ ಲಿ ಕೊಡುತ್ತೆ. ಡಿ ಮತ್ತು ಇಲ್ಲಿ ಇ ಮತ್ತು ಐ ನೋಡ್ರಿ, ಇಲ್ಲಿ ಸಿಲಬಲ್ ಎಷ್ಟಿದಾವೆ, 2 ಇದಾವೆ. ಫ್ಲವರ್ ಅಲ್ಲಿ ಓ ಇದೆ, ಇ ಇದೆ. ಇದರಲ್ಲಿ 2 ಸಿಲಬಲ್ ಇದಾವೆ, 2 ಸಿಲಬಲ್ ಇದಾವೆ. ನೆಕ್ಸ್ಟ್ ಇದೇನ್ ಕೇಳಿದಾನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಆಸ್ ಮೊನೋಸಿಲಬಲ್. ಮೊನೋ ಅಂದ್ರೆ 1 ಸಿಲಬಲ್ ಅಂತ ಇದ್ರೆ ಇದು ಯಾವ್ದು ಬಂತು ನೋಡ್ರಿ, ಕ್ಲೀನ್ ಎಂಬುದು ಏನಾಗುತ್ತೆ, ಇದು ಮೊನೋಸಿಲಬಲ್ ಆಗುತ್ತೆ. ಮೊನೋಸಿಲಬಲ್ ಅಂದ್ರೆ 1 ಸಿಲಬಲ್. ಟ್ರೈಸಿಲಬಲ್ ಅಂದ್ರೆ 2 ಸಿಲಬಲ್. ನೋಡ್ರಿ ನಿಮ್ಮ ಒಂದು ಚಪ್ಪಳೆ ತಟ್ಟು ಮುಖಾಂತರ ನೋಡ್ರಿ, ಇಲ್ಲಿ ಎ ಕೊಡುತ್ತೆ ನೋಡ್ರಿ, ಸೌಂಡ್ ಏನಾಗುತ್ತೆ, ಸೌಂಡ್ ಅನ್ನತ್ತೆ ಎ ಮತ್ತು ನೀ 2 ಚಪ್ಪಳ ಆಗುತ್ತೆ ನೋಡ್ರಿ. ಚಪ್ಪ ತಟ್ಟೆ ಕ್ಲಾಸ್ ಮಾಡಿ. ಇಲ್ಲಿ ಕ್ಲೀನ್ ಸೌಂಡ್, ಕ್ಲೀನ್ 1ನೇ ಮೀನಿಂಗ್ ಕೊಡ್ತ ನೋಡ್ರಿ, ಕ್ಲೀನ್. ಇದು ಡಿ ಲೈಟ್, ಫ್ಲವರ್, ಫ್ಲೋ, ವರ್ 2 ಸೌಂಡ್ ಕೊಡ್ತ ನೋಡ್ರಿ ಮೀನಿಂಗ್. ಈ ತರ ನೀವು ಕ್ಲಾಸ್ ತಟ್ಟೆನು ಕಂಡುಹಿಡಿಯಬಹುದು. ಅಥವಾ ನಿಮ್ಮ ಒಂದು ಗಲ್ಲಕ್ಕೆ ನೀ ಈ ತರ ಕೈ ಹಿಡ್ಕೊಂಡಾಗ ನಿಮ್ಮ ಒಂದು ಗಲ್ಲಕ್ಕೆ ಹೆಸರ ಟಚ್ ಆಗತ್ತ, ಅಷ್ಟು ಸಿಲಬಲ್ ಇರುತ್ತವೆ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾವ್ದೋ ವಿಡಿಯೋನ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಅರ್ಥ ಆಗೋದಿಲ್ಲ. ಕಂಪ್ಲೀಟ್ ನೋಡ್ಬೇಕು. ಕಂಪ್ಲೀಟ್ ನೋಡಿದ್ರೆ ನಿಮಗೆ ಆ ಒಂದು ಪದಗಳ ಅರ್ಥ ಒಂದು ಯಾವುದೇ ನೀವು ವಿಡಿಯೋ ನೋಡಿದಕ್ಕೂ ಸಾರ್ಥಕ ಆಗುತ್ತೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಬಿ ಸಿಲಬಲ್ ಅಂತ ಕೇಳಿದಾನೆ. ಬಿ ಅಂದ್ರೇನು, ಟ್ರೈಸ್ ಸಿಲಬಲ್ ಅಂತ ಕೇಳ್ತೀವಿ. ಬಿ ಸಿಲಬಲ್ ಅಂತಂದ್ರೆ 2 ಸಿಲಬಲ್ ಕೇಳಿದಾನೆ. 2 ನೋಡ್ರಿ, ನಾವೇ ಚಪ್ಪಳ ತಟ್ಟಬಹುದು, ಗಲ ಮುಖಾಂತರ ಕೇಳಬಹುದು, ಅಥವಾ ಸ್ಪೆಲ್ಲಿಂಗ್ ಎಣಿಸಬಹುದು. ಸ್ಪೆಲ್ಲಿಂಗ್ ಎಣಿಸ್ತೀರಿ ನೋಡ್ರಿ, ಇ ಕೊಟ್ಟಿದ್ದಾನೆ, ಇ ಒಂದಾಯ್ತು, ಡೆಡಿ ಇ ಆಯ್ತು, ಡೆಡಿ ಇ ಮತ್ತು ಎ ಆಯ್ತು, ಇಲ್ಲಿಗ ಡೆಡಿಕೇಶನ್. ನೆಕ್ಸ್ಟ್ ಇಲ್ಲಿ ಐ ಮತ್ತು ಓ 2 ನೋಡಿ 1 ಆಗತ್ತೆ. ಇಲ್ಲಿ ಒಂದು ಏನಾಯ್ತು ಇದ್ರಾಗ, ಡೆಡಿಕೇಶನ್ ನಲ್ಲಿ 4 ಸಿಲಬಲ್ ಬಂದು. ಮೊಮೆಂಟ್ ನೋಡ್ರಿ, ಇಲ್ಲಿ ಓ ಇದೆ, ಇಲ್ಲಿ ಇ ಇದೆ, ಇಲ್ಲಿ ಇ ಇದೆ. ಮೊಮೆಂಟ್ ಅಲ್ಲಿ 3 ಸಿಲಬಲ್ ಅದು. ಲುಕ್ ಅಲ್ಲಿ ನೋಡ್ರಿ, ಇವೆರಡು ಕನ್ಸಿಡರ್, ಓ ಮತ್ತು ಓ ಇದು ಓವಲ್ಸ್ ಇದೆ. ಎರಡನೇ ಏನಾಯ್ತು, 1 ಕಂಟಿನ್ಯೂ ಬಂದ್ರೆ 1 ಅಂತ ಕನ್ಸಿಡರ್ ಮಾಡ್ತು. ಇಲ್ಲಿ ಕ್ಲಾಸ್ ಏನಿದೆ, ಕ್ಲಾಸ್ ಅಲ್ಲಿ ನೋಡ್ರಿ, ಕ್ಲಾಸ್ ಅಲ್ಲಿ 1 ಸಿಲಬಲ್ ಇದೆ. ಇದರಲ್ಲಿ ಕೇಳಿದ್ದು 2 ಸಿಲಬಲ್. ವಿಚ್ ಒನ್ ಆಫ್ ದ 2 ಸಿಲಬಲ್? ನೋಡ್ರಿ, ಇದು ರಾಂಗ್ ಆಗಿದೆ. ಇದು ಮೊಮೆಂಟ್ ಅಂದ್ರೆ ಇದು ಓ ಇದೆ, ಮೊಮೆಂಟ್ ನೋಡ್ರಿ, ಇಲ್ಲಿ ಓ ಇದೆ, ಇಲ್ಲಿ ಇ ಇದೆ, ಇನಿ ಎಂಟಿದೆ. ಮೊಮೆಂಟ್ ಅಂದ್ರೆ ಮೊಮೆಂಟ್ ಸ್ಪೆಲ್ಲಿಂಗ್ ನೋಡ್ರಿ, ಇಲ್ಲಿ ಈ ಸೌಂಡ್ ಏನಾಗುತ್ತೆ, ಸೈಲೆಂಟ್ ಆಗುತ್ತಾ ಇದೆ. ಇ ಎಂಬುದು ಏನಾಗುತ್ತೆ, ಸೈಲೆಂಟ್ ಆಗುತ್ತಿದೆ. ಆಗ ಮೊಮೆಂಟ್ ಅಂತ ಮೋ ಇದೆ ಮತ್ತು ಇ ಇದೆ. ಮೊಮೆಂಟ್ ಎಂಬುದಲ್ಲಿ ಇ ಸೈಲೆಂಟ್ ಆಗ್ತಾ ಇದೆ. ಇದ್ರಾಗ 2 ಸಿಲಬಲ್ ಕಂಡು ಬರ್ತವೆ ನೋಡ್ರಿ. ಇ ಎಂಬುದು ಏನಾಗುತ್ತೆ, ಸೈಲೆಂಟ್ ಆಗುತ್ತೆ. ಮೊಮೆಂಟ್ ಎಂಬುದು ಇ ಸೈಲೆಂಟ್ ಆಗುತ್ತೆ. ಇದರಲ್ಲಿ 2 ಸಿಲಬಲ್ ಇರೋದ್ರಿಂದ ಏನಾಗುತ್ತಾ, ಮೊಮೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇದು ನೇಮ್. ಇದರಲ್ಲಿ ಸಿಲಬಲ್ ಎಷ್ಟಿದಾವೆ ಅಂತ ನೋಡ್ರಿ, ಇಲ್ಲಿ ಎ ಇದೆ ಮತ್ತು ಇ ಇದೆ. ಇಲ್ಲಿ 2 ಹಾಕಿದ್ರೆ ಏನಾಗುತ್ತೆ, ಇದು ರಾಂಗ್ ಆಗುತ್ತೆ. ಯಾಕಂತಂದ್ರೆ ನೇಮ್ ಎಂಬುದು ಏನಾಗುತ್ತೆ, ಇ ಏನಾಗುತ್ತೆ, ಸೈಲೆಂಟ್ ಆಗುತ್ತೆ. ಈ ಸೌಂಡೇ ಬರಲ್ಲ, ನೇಮ್ ಅಂತದ್ದು ಈ ಸೌಂಡ್ ಬರಲ್ಲ. ಇದರಿಂದ ಏನಾಯ್ತು, ಈ ಸೈಲೆಂಟ್ ಆಗುತ್ತೆ. ಇದರಿಂದ ಏನಾಯ್ತು, ಒಂದೇ ಸಿಲಬಲ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ.
ಅರ್ಥ ಆಯ್ತ್ರಿ? ಡೆಡಿಕೇಶನ್ ಅಲ್ಲಿ 4 ಸಿಲೆಬಲ್ ಅನ್ನ ಪಾಲಿಸ್ ಸಿಲೆಬಲ್. ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಮೂಮೆಂಟ್ ಅಂದ್ರೆ ವಿ ಇದೆ, ಇ ಇದೆ. ಇ ಮೂಮೆಂಟ್ ಅಂದ್ರೇನು? ಇಲ್ಲಿ ಮೂವ್ ಇದ್ದಿದ್ರೆ ಡೈರೆಕ್ಟ್ ಏನಾಗುತ್ತೆ? ಮೂಮೆಂಟ್ ಎಲ್ಲಿಗೆ ಹೋಗುತ್ತೆ? ಇಲ್ಲಿ ಬರೋ ಸೌಂಡ್. ಮೂಮೆಂಟ್ ಅಂದ್ರೆ ಇಲ್ಲಿ ಬರೋದ್ರಿಂದ ಏನಾಗುತ್ತೆ? 2 ಸಿಲೆಬಲ್ ಆಗುತ್ತೆ. ನೀವು ಚಪ್ಪಳ ತಟ್ಟಿ ನೋಡಿ, ಗಲ್ಲಕ್ಕೆ ಕೈ ಇಟ್ಕೊಂಡು ನೋಡಿ, ಇಲ್ಲ ಸ್ಪೆಲ್ಲಿಂಗ್ ನ ಆತರ ABCD ಅಂತ A, E, I, O, U ನ ಎಣಿಸೆಂದು ನೋಡಿ. ನೆಕ್ಸ್ಟ್ ಒನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಸಿಂಗಲ್ ಸಿಲಬಲ್. ಸಿಂಗಲ್ ಕೇಳಿದಾನೆ, ಒಂದು ಕೇಳಿದಾನೆ. ಸಿಂಗಲ್ ಅಂದ್ರೆ ಒಂದೇ, ಮೊನೋ ಅಂದ್ರೆ ಒಂದೇ, ಒಂದ್ ಸಿಲಬಲ್ ಅಂದ್ರೆ ಒಂದ್. ನೋಡ್ರಿ, ಸಿಂಗಲ್ ಕೇಳಿದಾನೆ ಬ್ಯೂಟಿಫುಲ್. ಇದು ಬ್ಯೂಟಿ, ಬ್ಯೂಟಿ ಕೊಟ್ಟಿದೆ ನೋಡ್ರಿ. ಬಿ ಅಂದ್ರೆ ಇ ಇದೆ, ಎ ಇದೆ, ಯು, ಇದು ಮೂರು ಒಂದೇ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಬಂದಿರೋದ್ರಿಂದ ಏನಾಗುತ್ತೆ? ಇದು ಒಂದ್ ಸಿಲಬಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ವೈ ಇದೆ. ವೈ ಸೌಂಡ್ ಏನ್ ಕೊಡ್ತಾ? ಬ್ಯೂಟಿ. ಈ ಸೌಂಡ್ ಕೊಡ್ತಾ, ಈ ಸೌಂಡ್ ಕೊಡ್ತಾ, ಇದನ್ನ ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ. +1, ಇದು 2 ಸಿಲಬಲ್ ಆಗುತ್ತೆ. ನೆಕ್ಸ್ಟ್ ಕಂಟ್ರಿ ನೋಡ್ರಿ, COOU ಅಂತ ಇದು 2 ವೋವೆಲ್ಸ್ ಬಂದಿದ್ದಾವೆ, ಅಂದ್ರೆ ಇದನ್ನು ಒಂದ್ ಕನ್ಸಿಡರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಕಂಟ್ರಿ, ಇದು ಕಾನ್ಸನೆಂಟ್ ಆದ್ರೆ ಮೀನಿಂಗ್ ಕೊಡೋದೇನಾಗುತ್ತೆ? ಈ ಸೌಂಡ್ ಕೊಡುತ್ತೆ ನೋಡ್ರಿ. ಕಂಟ್ರಿ ಈ ವೈ ಎಂಬುದು ಈ ಸೌಂಡ್ ಕೊಡೋದ್ರಿಂದ ಇದರಲ್ಲಿ 2 ಸಿಲಬಲ್ ಇದಾವೆ. ನೆಕ್ಸ್ಟ್ ಮೆನು. ಮೆನು ಎಂಬುದು ನೋಡ್ರಿ, ಇದು ಈ ಸೌಂಡ್ ಕೊಡುತ್ತೆ ಮತ್ತೆ ಇವು ಸೌಂಡ್ ಕೊಡುತ್ತೆ. ಮೆನು, ಇಲ್ಲಿ ಮೆನು ಎಂಬುದರಲ್ಲಿ ಇ ಮತ್ತು ಇವು ಓವಲ್ ಸೌಂಡ್, ಓವಲ್ ಆಗೋದ್ರಿಂದ ಓವಲ್ ಸೌಂಡ್ ಕೊಡೋದ್ರಿಂದ ಇವು 2 ಸಿಲಬಲ್. ನೆಕ್ಸ್ಟ್ ಪ್ಲೀಸ್ ನೋಡ್ರಿ, ಪ್ಲೀಸ್ ಎಂಬುದು ಏನಾಗುತ್ತ? ಇಲ್ಲಿ ಇ ಮತ್ತು ಎ ಕಂಟಿನ್ಯೂಸ್ ಬಂದಿದಾವೆ, ಇದು 1. ಮತ್ತು ಇ ಬಂದಿದೆ, ಇ ಬಂದಿದೆ ಅಂತಂದ್ರೆ ಇದು ಒಂದು, ಅದು ಒಂದಂತಂದ್ರೆ 2 ಹಾಕಿ ನಾವು ರಾಂಗ್ ಆಗುತ್ತೆ ನೋಡ್ರಿ. ಕೊನೆಯಲ್ಲಿ ಈ ಸೌಂಡ್ ನೋಡ್ರಿ, ಪ್ಲೀಸ್ ಅಂದ್ರೆ ಪ್ಲೀಸ್ ಜಾ ಸೌಂಡ್ ಕೊಡ್ತು, ಹೊತ್ತು ಈ ಸೌಂಡ್ ಬರವಲ್ತು. ಪ್ಲೀಸ್ ಸ್ವಲ್ಪ ಗಮನಿಸಿ, ಅಟೆನ್ಷನ್, ನಿಮ್ಮ ಒಂದು ಗಮನ ಈ ಕಡೆಗಿರಿ ನೋಡ್ರಿ. ಪ್ಲೀಸ್ ಅಂತಿದೆ, ಪ್ಲೀಸ್ ಅಲ್ಲಿ ಏನಿದೆ? ಇದು ಈ ಒಂದು ರೆಗ್ಯುಲರ್ ಅನುಕ್ರಮವಾಗಿ ಬರೋದ್ರಿಂದ ಏನಾಗುತ್ತೆ? ಇದು 1 ಆಯ್ತು ಅಂತ ನಮ್ಗೆ ಗೊತ್ತಾಯ್ತು. ಇಲ್ಲಿ ಏನಾಯ್ತು? ಈ ಸೌಂಡ್ ಕೊಡ್ಲೇಬೇಕು ನಮ್ಗೆ. ಈ ಸೌಂಡ್ ಕೊಡ್ತಾ ಇಲ್ಲ, ಅದೇನೋ ಈ ಬಂದಿದೆ ಆದ್ರೆ ಪ್ಲೀಸ್ ಜಾಸ್ತಿ ಸೌಂಡ್ ಕೊಡ್ತಾ ಇದೆ. ಕೊನೆಗೆ ಏನಾಗುತ್ತೆ? ಸೈಲೆಂಟ್ ಆಗ್ತದೆ. ಅದರಿಂದ ಏನಾಗುತ್ತೆ? ಇದು 1 ನೋಡ್ರಿ. ನಮಗೆ ಕೇಳಿದ್ದು 1 ಸಿಲಬಲ್ ಕೇಳಿದ್ರೆ ಆನ್ಸರ್ ಇಸ್ ಪ್ಲೀಸ್. ನೋಡ್ರಿ, ನೀವು ಚಪ್ಪಾಳೆ ತಟ್ಟಿ ನೋಡಬಹುದು. ಬ್ಯೂ ಅಂದ್ರೆ ನೋಡ್ರಿ, ಬ್ಯೂ ಅಂತ ಬ್ಯೂಟಿ ಅಂದ್ರೆ ಬ್ಯೂ 1 ಆಗುತ್ತೆ, ಇದು 2 ಆಗುತ್ತೆ. ಚಪ್ಪಾಳೆ ತಟ್ಟಿ ಬ್ಯೂ ಪ್ಲಸ್ ಟಿ. ಕಂಟ್ರಿ ಅದ್ರ ಕಂಟ್ ಆಗತ್ರಿ, ಮತ್ತೆ ಟ್ರೀ ಮತ್ತೆ ಬೇರೆ ಆಗತ್ತೆ ನೋಡ್ರಿ. ಕಂಟ್ ಎಂಬುದಕ್ಕೆ ಒಂದು ಚಪ್ಪಾಳೆ, ನೆಕ್ಸ್ಟ್ ಟ್ರೀ ಎಂಬುದಕ್ಕೆ ಒಂದು ಚಪ್ಪಾಳೆ, 2 ಅದು. ಮೇ ಎಂಬುದಕ್ಕೆ ಒಂದು ಚಪ್ಪಾಳೆ, ನೂ ಎಂಬುದಕ್ಕೆ ಒಂದು ಚಪ್ಪಾಳೆ. ಮೇ, ನೂ. ಪ್ಲೀಸ್, ಪ್ಲೀಸ್ ಎಂಬಲ್ಲಿ ಸೌಂಡ್ ಏನ್ರಿ? ಪ್ಲೀ ಮತ್ತು ಜಿ ಮತ್ತು ಬರಲ್ರಿ. ಪ್ಲೀಸ್, ಪ್ಲೀಸ್ ಎಂಬುದಕ್ಕೆ ಒಂದು ಸೌಂಡ್ ಬರುತ್ತೆ, ಒಂದು ಚಪ್ಪಾಳೆ ಬರುತ್ತೆ, ಇದು 1. ನೋಡ್ರಿ, ನಿಮ್ಗೆ ಅರ್ಥ ಆದ್ರೆ ಹಂಗ ಲೈಕ್ ಬಟನ್ ಒತ್ತಾ ಇರ್ಬೇಕು. ಅರ್ಥ ಆಗಿಲ್ಲ ಅಂತಂದ್ರೆ ಹಂಗ ಕಮೆಂಟ್ ಬರ್ತಾ ಇರ್ಬೇಕು, ಕಮೆಂಟ್ ಮಾಡ್ತಾ ಇರ್ಬೇಕು. ಬರ್ತಿಲ್ಲ ಅಂತಂದ್ರೆ ಕೇಳ್ತಾ ಇರ್ಬೇಕು. ನೆಕ್ಸ್ಟ್ ಇನ್ನೂ ಒಂದು ಕೇಳಿದಾನೆ, ಬ್ಲಿಂಕ್. ಚೇರ್, ಚೇರ್ ಅಂಡ್ ಬೇಬಿ. ಬೇಬಿ, ಮೂನ್. ಆಲ್ರೆಡಿ ನಿಮಗೆ ಗೊತ್ತಿದ್ದಾವೆ. ಎ ಇ ಐ ಓ ಯು. ಇವನ್ ಏನ್ ಮಾಡ್ಬೇಕು? ನೀವು ಕಲೆಕ್ಟ್ ಮಾಡ್ಬೇಕು, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. 1 2 3 4 5 ಅಂತ ಇಂಗ್ಲಿಷ್ ನಲ್ಲಿ 1 2 3 4 ಇದರಲ್ಲಿ ಎಣಿಸ್ಬೇಕು. ಕಂಟಿನ್ಯೂ ಮೂರು ಒಮ್ಮೆಲೆ ಬಂದವಂದ್ರೆ ಇದನ್ನ 1 ಮಾಡ್ಬೇಕು. ಈ ಕಂಟಿನ್ಯೂ ಬಂದತ್ತಂದ್ರೆ ಇವು 2 ನಡುವೆ 2 ತಮ್ಮಂಗಲ್ ಇದು 1 ಕನ್ಸಿಡರ್ ಮಾಡ್ಬೇಕು. ಈ ತರ ನೋಡ್ರಿ. ಬ್ಲಿಂಕ್, ಬ್ಲಿಂಕ್ ಅಲ್ಲಿ ಏನದೆ? ಐ ಎಂಬುದು ಏನಾಗುತ್ತೆ? ಓವೆಲ್ಸ್ ಆಗಿದೆ. ಬ್ಲಿಂಕ್ ಈ ಒಂದೇ ಬಂದಿದೆ, ಇದರಲ್ಲಿ ಸಿಲೆಬಲ್ ಎಷ್ಟಿದೆ? 1 ಇದೆ. ಚೇರ್, ಚೇರ್ ಎಂಬುದು ನೋಡ್ರಿ, ಎ ಮತ್ತು ಐ ಕಂಟಿನ್ಯೂ 2 ಬಂದಿದೆ. 2 ನಡುವೆ ನಾವು ಕನ್ಸಿಡರ್ ಮಾಡೋದು 1 ಸಿಲೆಬಲ್. ಬೇಬಿ, ಬೇಬಿ ನೋಡ್ರಿ, ಇದು ಎ ಇದೆ ಮತ್ತು ವೈ ಇದೆ. ಬೇಬಿ ನೋಡ್ರಿ, ಇದೊಂದು ವೈ ಕಾನ್ಸನೆಂಟ್, 21 ಲೆಟರ್ಸ್ ಅಲ್ಲಿ ಇದು ಒಂದು ವೈ. ಇದ್ರಲ್ಲಿ ಏನತ್ತೆ? ಈ ಸೌಂಡ್ ಕೊಡ್ತು ನೋಡ್ರಿ, ಬೇ. ಇದ್ರಲ್ಲಿ ಏನಾಗತ್ತ? 2 ಸಿಲೆಬಲ್ ಬರ್ತವೆ. ಮೂನ್, ಮೂನ್ ಎಂಬುದು ಏನಾಗತ್ತೆ?
ಓವಲ್ಸ್ ಎಷ್ಟಿದೆ? 1 2 ಇದೆ. ಓವಲ್ಸ್ 2 ಕಂಟಿನ್ಯೂ ಬಂದರೆ ಅದು 1 ಸಿಲಬಲ್. ಇದರಲ್ಲಿ ಏನಿದೆ? 1 ಸಿಲಬಲ್ ಇದೆ. ಇಲ್ಲಿ ಏನ್ ಕೇಳಿದಾನೆ ಅಂದ್ರೆ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಡಬಲ್ ಸಿಲಬಲ್ ಕೇಳಿದಾನೆ. ಡಬಲ್ ಅಂದ್ರೆ ಡೈಸ್ ಸಿಲಬಲ್. ಕಾಂಪಿಟೇಟಿವ್ ವಿದ್ಯಾರ್ಥಿಗಳೇ, ಡೈಸ್ ಸಿಲಬಲ್ ನೆನಪಿಡಿ. ಡೈಸ್ ಅಂದ್ರೇನ್ರಿ? ಡೈಸ್ ಸಿಲಬಲ್ ಅಥವಾ 2 ಸಿಲಬಲ್. 2 ಸಿಲಬಲ್ ಯಾವ ಕಾಣ್ತಿದೆ ನಿಮಗೆ? 2 ಕಾಣ್ತಿದೆ. ಬೇಬಿ, ಎ ಮತ್ತು ವೈ, ಇದು ಈ ಸೌಂಡ್ ಕೊಟ್ಟಿದೆ. ಬೇಬಿ ಎಂಬುದು 2 ಸಿಲಬಲ್. ನೋಡಿ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ. ಬ್ಲಿಂಕ್ ಒಂದ್ಸಲ ಚಪ್ಪಾಳೆ ತೊಟ್ಟಿ. ಬ್ಲಿಂಕ್, ಚೇರ್, ಬೇ, ಬಿ, ಮೂನ್. ನಿಮ್ಮ ಒಂದು ಗಲ್ಲಕ್ಕೆ ಒಂದು ಅಕ್ಷರಗಳನ್ನ ಹೇಳ್ತಾ ತಟ್ಟಿ. ಬ್ಲಿಂಕ್ ಅಂದ್ರೆ ಒಂದೇ ಸಲ ಟಚ್ ಆಗುತ್ತೆ. ನೋಡ್ರಿ, ನಾನು ಕನ್ನಡದಲ್ಲಿ ವರ್ಣೋತ್ಪತ್ತಿ ಸ್ಥಾನಗಳು, ಅಕ್ಷರಗಳು ಹೇಗೆ ಹುಟ್ಟುತ್ತವೆ. ಕಾಗಗನ್ನ ಕಂಠಾಕ್ಷರಗಳು, ಚಾಚಿಜನ ತಾಲುವೆ ಅಕ್ಷರಗಳು ಯಾವ ತರ ಹೇಳಿದ್ ನೋಡ್ರಿ, ಅದೇ ತರ ನೋಡ್ರಿ ಇವು ಗಲ್ಲದ ಸಹಾಯದಿಂದ ನೀವು ತಿಳಿಯ ಪಡೆಯಬಹುದು. ಇನ್ನೊಂದು ಇಲ್ಲಿ ಪ್ರೀ ಕೊಟ್ಟಿದ್ದಾನೆ. ನೆಕ್ಸ್ಟ್ ಮ್ಯಾನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಪವರ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಬೈ ಕೊಟ್ಟಿದ್ದಾನೆ. ಇದರಲ್ಲಿ ಏನ್ ಕೇಳಿದ್ದಾನೆ? 2 ಸಿಲಬಲ್ ಕೇಳಿದ್ದಾನೆ. 2 ಸಿಲಬಲ್ ಕೇಳಿದ್ದಾನೆ. ಪ್ರೀ, ಮ್ಯಾನ್, ಪವರ್, ಬೈ. ನೋಡ್ರಿ, ಪ್ರೀ ಎಂಬುದೇನೋ ಕಂಟಿನ್ಯೂಸ್ ಎರಡು ಮೇಲೆ ಮೇಲೆ ಬಂದಿದ್ದಾವೆ. ಪ್ರೀ ಈ ಸೌಂಡ್ ಕೊಡ್ತಾ, ಇದು 1. ನೋಡ್ರಿ, ಕೊನೆಗೆ ಈ ಇರ್ಬೋದು, ಆದ್ರೆ ಸೌಂಡ್ ಮೀನಿಂಗ್ ಕೊಡ್ತಾ ಇದೆ ಈ ಅಂತ. ಮ್ಯಾನ್, ಎ ಒಂದ್ ಸೌಂಡ್ ಕೊಡ್ತ ನೋಡ್ರಿ, ಇದು ಎ ಅಂದ್ರೆ ಇದು 1 ಸಿಲಬಲ್. ಪವರ್ ನೋಡ್ರಿ, ಇದು ಓ ಮತ್ತು ಇ 2 ಸಿಲಬಲ್ ಇದಾವೆ. ನೆಕ್ಸ್ಟ್ ಬೈ ನೋಡ್ರಿ, ಬೈ ಎಂಬ ಕನ್ನಡಕ ಓ ಸೌಂಡ್ ಇದೆ ಮತ್ತು ವೈ, ಬೈ ಅಂದ್ರೆ ಈ ಸೌಂಡ್ ಕೊಡುತ್ತೆ. ಆದ್ರೂ 2 ಕಂಟಿನ್ಯೂ 1 ಬಂದಿರೋದ್ರಿಂದ 1 ಸಿಲಬಲ್. ನೋಡ್ರಿ, ಪ್ರೀ ಅಂತ ಚಪ್ಪಾಳೆ ತಟ್ಟಿ 1 ಆಗುತ್ತೆ. ಮ್ಯಾನ್ ಅಂತ ಚಪ್ಪಾಳೆ ತಟ್ಟಿ 1 ಸೌಂಡ್ ಕೇಳುತ್ತೆ. ಪವರ್ 2 ಸಲ ಆಗುತ್ತೆ. ಪೌ ಬರುತ್ತೆ ಮತ್ತು ವರ್ ಬರುತ್ತೆ. ನೋಡ್ರಿ, ಪೋ ಬರುತ್ತೆ ಮತ್ತು ವರ್ ಬರುತ್ತೆ. ಸೌಂಡ್ 2 ಸಲ ಬರುತ್ತೆ. ಬೈ ಅಂದ್ರೆ 1 ಬರುತ್ತೆ. ಕೆಲವೊಂದು ಟ್ರಿಕ್ ನೋಡಮನ್ರಿ. ಇವಾಗ ಸಿಲಬಲ್ ಅಲ್ಲಿ ಏನೋ ಕೆಲವೊಂದು ಟ್ರಿಕ್ ಇರ್ತಾವ, ಕೆಲವೊಂದು ಏನಲ್ರಿ ಸೈಲೆಂಟ್ ಆಗ್ತಿರ್ತಾವ ವರ್ಡ್ಗಳು. ಇದು ನೋಡ್ರಿ, ಆನೆಸ್ಟ್ ಇದೆ. ಆನೆಸ್ಟ್ ಅಂದ್ರೆ ಏನು? ಪ್ರಾಮಾಣಿಕತೆ. ನಮ್ಗೆ ಇದರಲ್ಲಿ ಸಿಲಬಲ್ ಎಷ್ಟಿದೆ ನೋಡ್ರಿ, ಇದು 1 ಇದೆ, ಇಲ್ಲಿ 1 ಇದೆ, 2 ಇದೆ ಸಿಲಬಲ್. ನೋಡ್ರಿ, ಒಂದ್ ವೇಳೆ ಇಲ್ಲಿ ಏನೋ ನಾವು ಇಲ್ಲಂದ್ರೆ ಇದು ಆನೆಸ್ಟ್ 2 ಅಕ್ಷರ ಒಂದಾಗಲ್ಲ ಅಂತಂದ್ರೆ ಏನಂತ ಇನ್ನೊಂದು ಸಿಲಬಲ್. ಇದು ಆನೆಸ್ಟ್ ನೋಡ್ರಿ, ಇದು ಆನೆಸ್ಟ್ ಈ ತರ ಅಲ್ರಿ. ಈ ಆನೆಸ್ಟ್ ಮೀನಿಂಗ್ ಏನ್ ಕೊಡುತ್ತೆ ನೋಡ್ರಿ, ಇದು ಆನೆಸ್ಟ್ ಈ ತರ. ಇದು ಒಂದು ಏನಾಗಿರ್ಬೋದು, ಕಾನ್ಸನೆಂಟ್ ವರ್ಡ್ ಆಗಿದ್ರು ಕೂಡ ಮೀನಿಂಗ್ ಕೊಡೋದು ಕನ್ನಡ ಮೀನಿಂಗ್ ಕೊಡುತ್ತೆ. ಅದರಿಂದ ಇದೇನಾಗತ್ತೆ, ವೋವೆಲ್ಸ್ ರೂಪದಲ್ಲಿ ಬರುತ್ತೆ. ಇಲ್ಲಿ ಆಲ್ರೆಡಿ ಇದು 2 ಕಂಟಿನ್ಯೂ, ಇದು ಓವಲ್ ಸೌಂಡ್ ಕೊಡುತ್ತೆ, ಇದು ಓವಲ್ ಸೌಂಡ್ ಕೊಡುತ್ತಿದ್ರಿಂದ 1 ಕನ್ಸಿಡರ್ ಮಾಡಿದ್ದು, ಇದು 1 ಕನ್ಸಿಡರ್ 2 ಸಿಲಬಲ್ ಅದು ಈ ತರ ನೋಡ್ರಿ. ನೆಕ್ಸ್ಟ್ ಒನ್ ಏನಾಯ್ತದು? ಸೈಲೆಂಟ್ ಆಗಿ ಕಾನ್ಸನೆಂಟ್ ಸೌಂಡ್ ಹೋಗಿ ಓವಲ್ ಸೌಂಡ್ ಬಂತು. ಮೇಕ್ ನೋಡ್ರಿ, ಇದರಲ್ಲಿ ಸಿಲಬಲ್ ಎಷ್ಟಿದಾವ? ಈ ಮೇಕ್ ಅಲ್ಲಿ ಸಿಲಬಲ್ ಎಷ್ಟಿದಾವ? ಮತ್ತು ನಿಮ್ಮ ಹೆಸರು, ನಿಮ್ಮ ನೇಮ್ ಬರ್ಕೊಳ್ಳಿ. ಮೇಕ್ ಅಂಡ್ ನೇಮ್. ಈ ಮೇಕ್ ಮತ್ತು ನಿಮ್ಮ ಹೆಸರು ಬರೋದು. ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಲಬಲ್ ಇದಾವ ಅದನ್ನ ಕನ್ಸಿಡರ್ ಮಾಡಿ ನೀವು ಕಮೆಂಟ್ ಮಾಡ್ಬೇಕು. ಆಗ ನಿಮ್ಗೆ ಏನಾಯ್ತು, ಈ ಒಂದು ಸಿಲಬಿಫಿಕೇಶನ್ ಬಗ್ಗೆ ಪರ್ಫೆಕ್ಟ್ ಆಗಿ ಬಂತಂದ. ಈ ಮೇಕ್ ಅಲ್ಲಿ ಎಷ್ಟು ಸಿಲಬಲ್ ಇದಾವ, ನೆಕ್ಸ್ಟ್ ನಿಮ್ಮ ಹೆಸರು ಬರೋದು, ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಲಬಲ್ ಬರ್ತವೆ ಅದನ್ನ ಕಮೆಂಟ್ ಮಾಡ್ಬೇಕು ನೀವು. ಪ್ರತಿಯೊಂದು ವಿಡಿಯೋ ನೋಡ್ತಾ ಇದ್ರೆ ಅದನ್ನ ಸ್ಕಿಪ್ ಮಾಡಿ, ಕೆಲವರು ಸ್ವಲ್ಪ ನೋಡ್ತಿದ್ರೆ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಅದು ಪ್ರಯೋಜನ ಇಲ್ಲ. ಈ ತರ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಹಾಗೂ ಹಂಗ ಲೈಕ್ ಬಟನ್ ಒತ್ತಿ. ನೋಡ್ರಿ, ನಾವು ಅಚ್ಚ ಕನ್ನಡದಾಗ ಹೇಳ್ತೀವಿ, ನಾವು ಹೊಲ ಮನೆ ಕೆಲಸ ಅದು ಸ್ಪಷ್ಟವಾಗಿ ಬರ್ತಾ ಇಲ್ಲ. ಆದ್ರೆ ಕ್ಲಾಸ್ ಮಾತ್ರ A1 ಇರುತ್ತೆ, ಮಾತನಾಡಕ್ ಬರೋದಿಲ್ಲ, ಬಟ್ ಹೇಳೋದು ಮಾತ್ರ ಪರ್ಫೆಕ್ಟ್ ಇದೆ. ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಬಟನ್ ಒತ್ತಿ. ಲೈಕ್ ಮಾಡಿ ಹಂಗ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು. ಅರ್ಥ ಆಗಿದ್ರೆ ಕಂಪಲ್ಸರಿಗೆ ಈ ಒಂದು ಮೇಕು ನೇಮು ನೀವು ಕಾಮೆಂಟ್ ಮಾಡಲೇಬೇಕು.
ನೆಕ್ಸ್ಟ್ ಒನ್ ಕೊಲೊಕೇಶನ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.